ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗೌರಿ ಗಣೇಶ ಹಬ್ಬಕ್ಕಾಗಲಿ ಅಥವಾ ಯಾವುದೇ ಹಬ್ಬಕ್ಕಾಗಲಿ ಮಾಡ್ಕೊಳ್ಬೋದಾದಂತಹ ಗೋಧಿ ನುಚ್ಚು ಅಥವಾ ಗೋಧಿ ಕಡಿ ಪಾಯಸವನ್ನು ಹೇಗೆ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ. ಈ ಪಾಯಸಕ್ಕೆ ಬಾದಾಮಿನ ನೆನೆಸಿ ಅದನ್ನು ರುಬ್ಬಿ ಉಪಯೋಗಿಸೋದ್ರಿಂದ ಈ ಪಾಯಸದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಈ ರೀತಿಯಾಗಿ ಬಾದಾಮಿನ ರುಬ್ಬಿ ಹಾಕಿ ಪಾಯಸ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಕುಕ್ಕರ್ ಪಾತ್ರೆಗೆ 1/4 ಕಪ್ಪಷ್ಟು ಗೋಧಿ ನುಚ್ಚು ಹಾಗೆ ಅದರ ಅರ್ಧ ಭಾಗದಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ ನಂತರ ಅದಕ್ಕೆ ಸ್ವಲ್ಪ ಹಾಲನ್ನು ಸಹ ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿನಿಮಮ್ 3 ವಿಷಲ್ ಮಾಡಿಸ್ಕೊಳ್ಳಿ. ನಾವು ಗೋಧಿ ನುಚ್ಚು ಬೇಯುವಾಗ ಸ್ವಲ್ಪ ಹಾಲು ಹಾಕೋದ್ರಿಂದ ಈ ಪಾಯಸದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬರೀ ಹಾಲು ಹಾಕಿ ಸಹ ಬೇಯಿಸ್ಕೋಬೋದು, ಬಟ್ ಹಾಲು ಮತ್ತು ನೀರು ಎರಡನ್ನೂ ಉಪಯೋಗಿಸಿ ಮಾಡೋದ್ರಿಂದ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೂ ನೆನೆಸಿಟ್ಕೊಂಡಿರುವ ಬಾದಾಮಿನ ಸಿಪ್ಪೆ ತೆಗೆದು ಉಪಯೋಗಿಸ್ಕೊಳ್ಳಿ. ಬಾದಾಮಿ ಜೊತೆಗೆ ನೀವು ಗೋಡಂಬಿ ಸಹ ಉಪಯೋಗಿಸ್ಕೋಬೋದು, ಇಲ್ಲ ಬಾದಾಮಿ ಒಂದನ್ನೇ ಹಾಕಿದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು 2-3 ಏಲಕ್ಕಿ ಸಹ ಅರೋಮಕ್ಕಾಗಿ ಉಪಯೋಗಿಸ್ಕೊಳ್ಳಿ. ಯಾವುದೇ ಪಾಯಸ ಅಂದ್ರೂ ಸ್ವಲ್ಪ ಏಲಕ್ಕಿ ಸ್ಮೆಲ್ ಬಂದ್ರೇ ಆ ಪಾಯಸದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಿದ್ರಿಂದ ಸ್ವಲ್ಪ ಏಲಕ್ಕಿ ಸಹ ಉಪಯೋಗಿಸ್ಕೊಂಡು ನಯಸ್ಸಾಗೋ ಥರ ರುಬ್ಕೊಳ್ಳಿ. ನಂತರ ಬೆಂದಿರುವ ಗೋಧಿ ನುಚ್ಚಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಹಾಗಂತ ಬೆಲ್ಲ ಪಾಕ ಬರೋ ಥರ ಬೇಯಿಸ್ಕೋಬಾರ್ದು, ಬೆಲ್ಲ ನೀರಾದರೆ ಸಾಕಾಗತ್ತೆ. ನಾನಿಲ್ಲಿ ಜೋನಿ ಬೆಲ್ಲ ಉಪಯೋಗಿಸಿರೋದ್ರಿಂದ ಜೋನಿ ಬೆಲ್ಲ ತುಂಬ ಬೇಗ ಕರಗ್ಕೊಳ್ಳುತ್ತೆ. ಜೋನಿ ಬೆಲ್ಲ ಉಪಯೋಗಿಸೋದ್ರಿಂದ ಹಾಲನ್ನು ಮೊದಲನೇ ಕಾಯಿಸಿ ಆರಿಸಿಟ್ಕೋಬೇಕು. ಆದಷ್ಟು ನಾವು ಯಾವುದೇ ಸ್ವೀಟಿಗಾರು ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ರುಬ್ಬಿರುವ ಮಿಶ್ರಣವನ್ನು ಸಹ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ನಾನಿಲ್ಲಿ ಜೋನಿ ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದನ್ನು ಮೊದಲೇ ಕುದಿಸಿ ಸೋಸಿಲ್ಲ. ನೀವು ಅಚ್ಚ ಬೆಲ್ಲ ಅಥವಾ ಬೇರೆ ಬೆಲ್ಲ ಉಪಯೋಗಿಸೋದಾದರೆ ಅದನ್ನು ಒಮ್ಮೆ ಬೆಲ್ಲವನ್ನು ಸ್ವಲ್ಪ ಕರಗಿಸ್ಕೊಂಡು ಸೋಸಿ ಉಪಯೋಗಿಸ್ಕೊಳ್ಳಿ. ನಂತರ ರುಬ್ಬಿರುವ ಮಿಶ್ರಣವನ್ನು ಹಾಕಿ ನಿಮಗೆ ಈ ಟೈಮಲ್ಲಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ಳಿ. ಬಾದಾಮಿ ರುಬ್ಬಿ ಹಾಕೋದ್ರಿಂದ ಪಾಯಸ ಕುದ್ದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಕುದಿಯುವಾಗ ಸ್ವಲ್ಪ ನೀರು ಥರ ಅನಿಸಿದ್ರೂ ಸಹ ಕುದ್ದಾದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಕುದೀತಾ ಇರುವ ಪಾಯಸಕ್ಕೆ ಒಂದು 2 ಸ್ಪೂನ್ ತುಪ್ಪ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು. ಚೆನ್ನಾಗಿ ಕುದ್ದ ಆದ ನಂತರ ನಾವು ಮೊದಲೇ ಕಾಯಿಸಿಟ್ಟಿರುವ ಹಾಲನ್ನು ಸಹ ಹಾಕಿ ಸ್ಟವ್ ಆರಿಸ್ಕೊಳ್ಳಿ. ಹಾಲು ಹಾಕಿದ ಮೇಲೆ ಇನ್ನು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಪಾಯಸವನ್ನು ಬಿಸಿ ಬಿಸಿಯಾಗಿ ಹಾಗೂ ಆರಿಸಿ ಸಹ ಕುಡಿಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಸಹ ಒಮ್ಮೆ ಈ ಪಾಯಸವನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.